ಹಾಯ್. ಇವತ್ತು ನಾನು ಜಸ್ಟ್ ಒಂದು ಎಚ್ ಟಿ ಪಿ ಪಿ 1.1 ಹೆಂಗೆ ಬಿಲ್ಡ್ ಮಾಡೋದು ಅಂತ ತೋರಿಸ್ತೀನಿ. ಅಂದರೆ ನಿಮಗೆ ಗೊತ್ತಿದೆ ಎಚ್ ಟಿ ಪಿ ಪಿ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ. ಹೌ ಕ್ಯಾನ್ ವಿ ಬಿಲ್ಡ್ ದಿಸ್ ಆನ್ ಜಿ ಸಿ ಪಿ ಅಂತ ನೋಡೋದಾದ್ರೆ, ಫಸ್ಟ್ ದ ಪ್ರೋಸೆಸ್ ಇಸ್ ಸೋ ಸಿಂಪಲ್. The process is so simple. First, we need to authenticate and we need to set our project. We know that to set our project, we can use gcloud config set command and the project name, so that it will pop up one link. If you click on that one link, it will go to the another tab, copy the key and paste it here. Your account will be set. After that, you need to create a separate folder like this. I have created one HTTP app separator folder like this with the mkdir command. So go inside that. Once ನೀವು ಒಂದ್ಸರಿ ಒಳಗೆ ಓಕೆ ವೈ ಆಮ್ ಟಾಕಿಂಗ್ ಇನ್ ಇಂಗ್ಲೀಷ್. ನೀವು ಒಂದ್ಸರಿ ಒಳಗೆ ಹೋದ್ಮೇಲೆ ಅದರದ್ದು ಒಂದು ಆ್ಯಪ್ನ ಕ್ರಿಯೇಟ್ ಮಾಡಿ. ಅಂದರೆ ಈಗ ನಾವು ಟೆಸ್ಟ್ ಮಾಡಬೇಕು ಅಂದರೆ ಒಂದು ಫ್ಲಾಸ್ಕ್ ಆ್ಯಪ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಜಸ್ಟ್ ಒಂದು ಇದನ್ನ ಕ್ಲೌಡ್ ರನ್ನಲ್ಲೇ ರನ್ ಮಾಡಬೇಕು ಅಂತ ರನ್ ಮಾಡ್ತೀನಿ. ಸೊ ದಟ್ ಇಟ್ ವಿಲ್ ಕ್ರಿಯೇಟ್ ಒನ್ web server for us, so that we can able to get to know the things. So hello from http1 server on gcp, this is what it is. So ಇದನ್ನ ಒಂದು ವಿ ಎಡಿಟರ್ ಕಾಪಿ ಮಾಡ್ಕೊಂಡು ಕೋಡ್ನ ಆಲ್ರೆಡಿ ಮಾಡಿದ್ದೀನಿ. ಇದನ್ನ ತೋರಿಸ್ಬೇಕು ಅಂದರೆ see, this is the code, just a simple flask application. from flask import flask ಮಾಡ್ತಾ ಇದ್ದೀನಿ. ನಾನು ಏನೂ ಕೊಡ್ತಿಲ್ಲ, ಗೆಟ್ ಕೊಡ್ತಾ ಇದ್ದೀನಿ ಅಷ್ಟೇ ಡೇಟಾನ. ಇದೊಂದು ರಿಟರ್ನ್ ಕಮಾಂಡ್ ಕೊಡ್ತಾ ಇದ್ದೀನಿ. port 8080 ಹೋಸ್ಟ್ ಬಂದ್ಬಿಟ್ಟು 0.0.0 ಅಂದರೆ ಇಟ್ ವಿಲ್ ಅಕ್ಸೆಪ್ಟ್ ಒಂದು ಇನ್ಕಮಿಂಗ್ ಟ್ರಾಫಿಕ್ ಇಂಗ್ರೆಸ್ ಮತ್ತು ಇಗ್ರೆಸ್ನ ಮಾಡೋದಕ್ಕೆ. ಅದಾದ ಕೂಡಲೇ ನಾವೊಂದು ಡಾಕರ್ ಫೈಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಿಮಗೆ ಇಲ್ಲೊಂದು ಕಾಣ್ತಾ ಇದೆ, ಇದನ್ನು ತೋರಿಸ್ತೀನಿ. ಡಾಕರ್ ಫೈಲ್ನ ಕ್ರಿಯೇಟ್ ಮಾಡೋದು. ಸೊ ಏನು ಮಾಡ್ತೀನಿ, ಫ್ರಮ್ ಪೈಥಾನ್ 3.9 ಅಂತ ಸೆಲೆಕ್ಟ್ ಮಾಡಿ. ಇವೆಲ್ಲ ದೀಸ್ ಆರ್ ಆಲ್ ಸೋ ಕಾಮನ್ ಥಿಂಗ್ಸ್ ದಟ್ ವಿ ನೀಡ್ ಟು ಮೆನ್ಷನ್ ಮಾಡಲೇಬೇಕಾಗುತ್ತೆ. ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಒಂದು ರಿಕ್ವೈರ್ಮೆಂಟ್ ಕಾಪಿ, ಇದನ್ನು ಫೈಲ್ನ ತೋರಿಸ್ತೀನಿ. ನಾನು ಏನಿದೆ ಇದು ರಿಕ್ವೈರ್ಮೆಂಟಲ್ಲಿ ಫ್ಲಾಸ್ಕ್ ಇದೆ. ಆಮೇಲೆ ಆ್ಯಪ್ ಡಾಟ್ ಪೈ, ನಾನು ಮೇಲ್ ಕೋಡ್ ಬರ್ದಿದ್ನಲ್ಲ ಆ್ಯಪ್ ಡಾಟ್ ಪೈ, ಇದನ್ನು ಕಾಪಿ ಮಾಡ್ತಾ ಇದ್ದೀನಿ ಇದಕ್ಕೆ. ಮತ್ತು ಸರ್ಟನ್ ಡಿಪೆಂಡೆನ್ಸಿನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಆ ಇನ್ಸ್ಟಾಲೇಷನ್ ಇದರಲ್ಲಿದೆ. ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ API ಅಷ್ಟೇ, ಸಿಂಪಲ್, ನಾಟ್ ಮಚ್. ಸೊ ರಿಕ್ವೈರ್ಮೆಂಟ್ ಫೈಲಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಸೊ ನೋಡಿ, ರಿಕ್ವೈರ್ಮೆಂಟ್ ಫೈಲ್ ಫ್ಲಾಸ್ಕ್ ಇದೆ. ಇಟ್ ವಿಲ್ ಇನ್ಸ್ಟಾಲ್ ದ ಫ್ಲಾಸ್ಕ್ ಅಪ್ಲಿಕೇಶನ್ ಫಾರ್ ಅಸ್ ಅಂತ ಒಂದು ಡಾಕರ್ ಫೈಲು ಮತ್ತೊಂದು ರಿಕ್ವೈರ್ಮೆಂಟ್ ಫೈಲ್. ಸೊ ಇದಾದ ಕೂಡಲೇ ಏನು ಮಾಡ್ತೀನಿ ಅಂದರೆ ನಾನು ಆರ್ಟಿಫ್ಯಾಕ್ಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಏನಿದು ಆರ್ಟಿಫ್ಯಾಕ್ಟ್ ಅಂದರೆ, ಇದು ಡಾಕರ್ ಕಾನ್ಸೆಪ್ಟ್, ಇದು ಆರ್ಟಿಫ್ಯಾಕ್ಟ್ಸ್ ಅಂತ ಇಲ್ಲಿ ರಿಜಿಸ್ಟ್ರಿಯಲ್ಲಿ ತೋರಿಸ್ತೀನಿ. ಆರ್ಟಿಫ್ಯಾಕ್ಟ್ ರಿಜಿಸ್ಟ್ರಿಯಲ್ಲಿ ನಿಮಗೆ ತೋರಿಸಿದ್ರೆ ನಿಮ್ಗೆ ಒಂದು ಐಡಿಯಾ ಬರ್ಬೋದು. ಆಲ್ರೆಡಿ ಕ್ರಿಯೇಟ್ ಮಾಡಿತ್ತು. ಅಂದರೆ ಇದೊಂದು ಇಮೇಜ್, ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ಇಮೇಜ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಟು ರನ್ ಏನಕ್ಕೂ ಅಲ್ಲ, ಇಮೇಜ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಎಲ್ಲಿ ನೋಡಿ, ಕ್ಲೌಡ್ ರನ್ ಅಲ್ಲಿ ಅಂತ ಇಲ್ಲೇ ಇದೆ. ಟೈಮಿಂಗ್ಸು ಕೂಡ ಇದೆ, ಕೆಳಗಡೆ ಇರೋದು 10 minutes ಅಂತ ಇದೆಯಲ್ಲ, ಮೈ ರೆಪೋ ಅಂತ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದು ಕಮಾಂಡ್ ಬಂದ್ಬಿಟ್ಟು ಜಿ ಕ್ಲೌಡ್ ಆರ್ಟಿಫ್ಯಾಕ್ಟ್ ರೆಪಾಸಿಟರಿ ಕ್ರಿಯೇಟ್. ನಾನು ಅದನ್ನು ತೋರಿಸೇ ಬಿಡ್ತೀನಿ. ಕಮಾಂಡ್ ಹಿಂಗೆ ಬರುತ್ತೆ ಅಂತ. ಇಟ್ ಈಸ್ ಲೈಕ್ ದಟ್. ಓಕೆ, ನಾವು ಮ್ಯಾನ್ಯುಯಲ್ ಆಗಾದ್ರೂ ಮಾಡ್ಬೋದು ಅಥವಾ ಒಂದು ಕೋಡ್ ಕಮಾಂಡ್ನ ಮುಖಾಂತರ ಬೇಕಾದ್ರೂ ಮಾಡ್ಬೋದು. ಜಿ ಫ್ಯಾಕ್ಟ್ ಆರ್ಟಿಫ್ಯಾಕ್ಟ್ ರೆಪಾಸಿಟರಿ ಕ್ರಿಯೇಟ್ ಮೈ ರೆಪೋ. ಒಂದು ರೆಪಾಸಿಟರಿ ಫಾರ್ಮ್ಯಾಟ್ ಬಂದ್ಬಿಟ್ಟು ಡಾಕರ್ ನಾನು ಕೊಡ್ತಾ ಇರೋದು. ಲೊಕೇಶನ್ ಬಂದ್ಬಿಟ್ಟು ವಿ ಸೆಂಟ್ರಲ್ಸು. ಅದನ್ನ ನೀವು ರನ್ ಮಾಡ್ರಿ. ರನ್ ಮಾಡದಾದ್ಮೇಲೆ ನೀವು ಅಥೆಂಟಿಕೇಟ್ ಮಾಡಬೇಕು ಡಾಕರ್ಗೆ. ಹೆಂಗೆ ಅಥೆಂಟಿಕೇಟ್ ಮಾಡೋದು ಅಂದರೆ, ಈ ಕಮಾಂಡು ಜಿ ಕ್ಲೌಡ್ ಅಥೆಂಟಿಕೇಟ್ ಕಾನ್ಫಿಗರ್ ಡಾಕರ್ ಯಾವುದು ಮತ್ತೆ ಇದ್ರದ್ದು ಡಾಕರ್ ಅದು ಪ್ಯಾಕೇಜ್ ಅಥವಾ ಇಮೇಜ್ ಅಂತ ಕನ್ಸಿಡರ್. ಆಮೇಲೆ ಡಾಕರ್ ಬಿಲ್ಡು ಡಾಕರ್ ಪುಷ್ ಕಮಾಂಡ್ ನಿಮ್ಗೆ ಗೊತ್ತಿರುತ್ತೆ. ಅದಾದ ಕೂಡಲೇ ನಾನು ಒಂದು ರನ್ ಮಾಡ್ತೀನಿ ಕ್ಲೌಡ್ ರನ್ ಅಪ್ಲಿಕೇಶನ್ ಲೈಕ್ ದಿಸ್. ಇದೊಂದು ಕ್ಲೌಡ್ ರನ್. ಇಲ್ಲಿ ನಿಮ್ಮ ಪ್ರಾಜೆಕ್ಟ್ ಐಡಿನ ಚೇಂಜ್ ಮಾಡಿಲ್ಲ ಅಷ್ಟೇ, ಇನ್ನೆಲ್ಲ ಸೇಮ್ ಇದೆ, ಏನು ಮಾಡಂಗಿಲ್ಲ. ಅದಾದ ಕೂಡಲೇ ನಿಮಗೆ
ಒಂದು ಲಿಂಕ್ ಪಾಪಪ್ ಆಗುತ್ತೆ. ಈ ತರ ಲಿಂಕ್ ಒಂದು ಪಾಪಪ್ ಆಗುತ್ತೆ ಆ ಕಮಾಂಡ್ ರನ್ ಮಾಡೋದು. ಅದಕ್ಕೆ ನಾವು ವರ್ಕ್ ಆಗ್ತಾ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ ಕರ್ಲ್ ಕಮಾಂಡ್ ಮಾಡಬೇಕು. ಏನಿಲ್ಲ, CURLV ಸೇಮ್ ಕಮಾಂಡ್. ಈ ತರ ಕರ್ಲ್ ಕಮಾಂಡ್ ರನ್ ಮಾಡಿದ ತಕ್ಷಣ ಅದ್ರ ಸ್ಟೇಟಸ್ ಹೇಳುತ್ತೆ ನಮಗೆ. ಬೇಕಾದ್ರೆ ನಾನು ಆವಾಗಲೇ ಕಮಾಂಡ್ ತೋರಿಸಿದ್ ನೋಡಿ, ಇದನ್ನ ರನ್ನಿಂಗ್ ಅಲ್ಲೇ ಇದೆ. ನಾನು ಕ್ಲೌಡ್ ರನ್ ತೋರಿಸ್ತೀನಿ. ನಾನು ಕ್ಲೌಡ್ ರನ್ ಅಲ್ಲೇ ಡಿಪ್ಲಾಯ್ ಮಾಡಿದ್ದು. ವೆರಿ ಸಿಂಪಲ್ ಅಪ್ಲಿಕೇಶನ್. ನಾನು ಇದಾದ ಕೂಡಲೇ ವೆಬ್ ಸಾಕೆಟ್ ಆನ್ ಮಾಡಬೇಕು ನೋಡಿ, ಇದೆ ಅಲ್ಲಿಗೆ ಆಗ್ತಿರೋದು. ಡಿಪ್ಲಾಯ್ಮೆಂಟ್ ಬಂದ್ಬಿಟ್ಟು ಕಂಟೈನರ್. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಓಕೆ, ಸಿ ವಾಟ್ ಐಲ್ ಡು, ಐಲ್ ಸ್ಟಾಪ್ ದಿಸ್. ಅಥವಾ ಏನಾರ ಚೇಂಜ್ ಮಾಡ್ತೀನಿ, ಕೋಡ್ ಏನಾರು ಚೇಂಜ್ ಮಾಡ್ಬೋದು. ಕಂಟಿನ್ಯೂಸ್ಲಿ ರನ್ ಆಗ್ತಾ ಇರುತ್ತೆ. ನಾವು ದರ್ ಇಸ್ ನಥಿಂಗ್, ನೋ ಆಪ್ಷನ್ ಕಾಲ್ಡ್ ಇದನ್ನ ಮಾಡಕ್ ಸ್ಟಾಪ್ ಮಾಡೋಕ್ಕಾಗಲ್ಲ. ನಾನು ಇದನ್ನ ಜಸ್ಟ್ ಡಿಲೀಟ್ ಮಾಡ್ತೀನಿ ನೋಡಿ. ಇಲ್ಲಿ ಇನ್ನೂ ರನ್ ಆಗ್ತಾನೆ ಇದೆ. ನೋಡಿ ಹೋಗೇ ಹೊಡ್ತು. ಅಂದ್ರೆ ಡಿಲೀಟ್ ಬಟನ್ ಹಾಕ್ತೀನಿ, ಟ್ರಿಗರ್ ಆಯ್ತು ಅಂತ ಅರ್ಥ. ಸೊ ಇದೊಂದು ಸಿಂಪಲ್ ಅಪ್ಲಿಕೇಶನ್. ನಾನು ಹಳೆ ದಿನ ಮಾಡಿದೆ ಅಂತ ಕಾಣ್ತಿದ್ದೆ. ಸಿಂಪಲ್ ಅಪ್ಲಿಕೇಶನ್ ಹೆಂಗೆ HTTP 1 ರನ್ ಆಗುತ್ತೆ ಅಂತ ಮಾಡಿರೋದು ಅಷ್ಟೇ. ನಾನು ಇದನ್ನ ಗಿಟ್ಟಲ್ಲೂ ಇಡ್ತೀನಿ. ನಾನು ಇದನ್ನ that's all. Thank you.